ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ರಿಷಬ್ ಶೆಟ್ಟಿ ಕನ್ನಡದ ಪಾಲಿಗೆ ಅದೃಷ್ಟವಂತ. ದಶಕಗಳಿಂದ ಕಾಡ್ತಾ ಇದ್ದ ರಾಷ್ಟ್ರೀಯ ಪ್ರಶಸ್ತಿ ಬರವನ್ನ ನೀಗಿಸಿದ ಮಹಾನ್ ದಿಗ್ಗಜ. ಸದ್ಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಸಿನಿಮಾ ರಂಗದಲ್ಲೇ ಇವರ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ ನಿರ್ದೇಶಕ, ನಿರ್ಮಾಪಕ, ಸಿನಿಮಾ ತೆರೆ ಹಿಂದಿನ ತಂತ್ರಜ್ಞನಷ್ಟೇ ಅಲ್ಲದೆ ಅವರೊಳಗೊಬ್ಬ ಅತ್ಯದ್ಭುತ ಹೀರೋ ಇದ್ದಾನೆ ಅನ್ನೋದು ಕನ್ನಡ ಸಿನಿ ರಸಿಕರಿಗೆ ತೋರಿಸ್ಕೊಟ್ಟಿದ್ದೆ ಕಾಂತಾರ ಸಿನಿಮಾ. ಆತ್ಮೀಯರೇ, ಕಾಂತಾರ ಸಿನಿಮಾ ಕನ್ನಡ ಮಾತ್ರ ಅಲ್ಲ, ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸ ಅಲೆ ಎಬ್ಬಿಸಿದಂತ ಸಿನಿಮಾ. ನೂರಾರು ಕೋಟಿ ಹಾಕಿ ಸಿನಿಮಾ ಮಾಡೋರ ನಡುವೆ ಕೇವಲ 16 ಕೋಟಿಯಲ್ಲಿ 500 ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಂತ ಮಹಾನ್ ಮೇಧಾವಿ ಇವರು. ಕಾಂತಾರದಲ್ಲಿನ ಕಾಡು ಬೆಟ್ಟದ ಶಿವನ ಪಾತ್ರ ಇಂದಿಗೂ ಕೂಡ ಜನರನ್ನ ಕಾಡ್ತಾ ಇದೆ. ಕನ್ನಡ ಸಿನಿಮಾ ರಂಗದ ಪಾಲಿಗೆ ಹೊಸ ಹೊಳಪು ಕೊಟ್ಟಂತ ನಟ ರಿಷಬ್ ಜೀವನದ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದೆ ಅವರ ತಂದೆ. ಬಹುಶಃ ರಿಷಬ್ ಶೆಟ್ಟಿಗೆ ಅವರ ತಂದೆ ಬೆನ್ನೆಲುಬಾಗದಿದ್ರೆ ಈ ಮಟ್ಟಕ್ಕೆ ಬೆಳೀತಾ ಇದ್ರೋ ಇಲ್ವೋ ಅದು ಗೊತ್ತಿಲ್ಲ. ಇವತ್ತು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರೂ ತಂದೆ ಹಾಕಿಕೊಟ್ಟ ಹಾದಿಯನ್ನ ಮರೆತಿಲ್ಲ. ಆತ್ಮೀಯರೇ, ರಿಷಬ್ ಶೆಟ್ಟಿ ಆಗಿರಬಹುದು, ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ಆಗಿರಬಹುದು, ಇವೆರಡರ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ. ಆದ್ರೆ ಅವರ ತಂದೆಯ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ರಿಷಬ್ ಜೀವನವನ್ನೇ ಬದಲಿಸಿದ ಅವರ ತಂದೆ ಕುರಿತ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಾವು ಜಾಸ್ತಿ ಪೀಠಿಕೆ ಹಾಕಲ್ಲ, ಸೀದಾ ವಿಷಯಕ್ಕೆ ಬರ್ತೀವಿ. ಮೊದಲು ಚಿಕ್ಕದಾಗಿ ರಿಷಬ್ ಶೆಟ್ಟಿ ಅವರ ಲೈಫ್ ಜರ್ನಿ ಬಗ್ಗೆ ಹೇಳಿ ಮುಗಿಸ್ತೀವಿ. ಆಮೇಲೆ ರಿಷಬ್ ತಂದೆ ಬಗ್ಗೆ ಹೇಳ್ತಾ ಹೋಗ್ತೀವಿ. ಪ್ರಶಾಂತ್ ಶೆಟ್ಟಿ ಕುಂದಾಪುರದ ಚಿಕ್ಕ ಊರಲ್ಲಿ ಹುಟ್ಟಿ ಬೆಳೆದ ಹುಡುಗ. ಇವತ್ತು ಇದೇ ಪ್ರಶಾಂತ್ ಶೆಟ್ಟಿ ದೇಶದುದ್ದಗಲಕ್ಕೂ ರಿಷಬ್ ಶೆಟ್ಟಿಯಾಗಿ ಧ್ರುವತಾರೆಯಂತೆ ಮಿನುತ್ತಿದ್ದಾರೆ. ರಿಷಬ್ ಶೆಟ್ಟಿ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ. 1983 ಜುಲೈ 7 ಬೆಳಿಗ್ಗೆ 7 ಗಂಟೆಗೆ ಕುಂದಾಪುರದ ಕೆರಾಡಿ ಅನ್ನೋ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದವರು. ತಂದೆ ಹೆಸರು ಭಾಸ್ಕರ್ ಶೆಟ್ಟಿ, ತಾಯಿ ರತ್ನಾವತಿ ಶೆಟ್ಟಿ. ಇವರದ್ದು ಹೇಳ್ಕೊಳ್ಳುವಂತ ದೊಡ್ಡ ಕುಟುಂಬವೇನಲ್ಲ. ಮನೆಯಲ್ಲಿ ಸಿರಿ ಸುಪ್ಪತ್ತಿಗೆಯೂ ಇರಲಿಲ್ಲ. ಹಾಗಂತ ಕಡು ಬಡತನದಲ್ಲಿ ಬೆಳೆದಿರಲಿಲ್ಲ. ಓದಿನಲ್ಲಿ ಅಷ್ಟಕ್ಕಷ್ಟೇ. 5ನೇ ತರಗತಿ ಓದುವಾಗ ರಿಷಬ್ ಫೇಲ್ ಆಗಿರ್ತಾರೆ. ಆದ್ರೆ ಈ ವಿಷಯ ರಿಷಬ್ಗೆ ಗೊತ್ತಿರಲ್ಲ. ನಾನ್ ಪಾಸ್ ಆಗಿದ್ದೀನಿ ಅಂತಾನೆ ನಂಬ್ಕೊಂಡಿರ್ತಾರೆ. ಸ್ನೇಹಿತರಿಗೆ, ಮನೆಯವರಿಗೆಲ್ಲ ಚಾಕ್ಲೇಟ್ ಕೊಟ್ಟು ಖುಷಿ ಪಟ್ಟಿರ್ತಾರೆ. ಬೇಸಿಗೆ ರಜೆ ಮುಗಿದ್ಮೇಲೆ 6ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೇಕಲ್ವಾ. ಹೆತ್ತವರು ಮಗನನ್ನ ಕರ್ಕೊಂಡು ಶಾಲೆಗೆ ಹೋಗಿದ್ದಾರೆ. 6ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದಿದ್ದಾರೆ. ಆದ್ರೆ ಶಿಕ್ಷಕರಿಗೆ ಗೊಂದಲ, ಇವನು ಪಾಸೇ ಆಗ್ಲಿಲ್ಲ, 6ನೇ ಕ್ಲಾಸ್ಗೆ ಹೇಗ್ ಅಡ್ಮಿಷನ್ ಮಾಡಿಸೋದು, ನಿಮ್ಮ ಮಗ 5ನೇ ಕ್ಲಾಸೇ ಪಾಸ್ ಆಗಿಲ್ಲ ಅಂತ ಹೇಳಿದ್ರಂತೆ. ಅವತ್ತಿಗೆ ಸರಿಯಾಗಿ 8 ಸಹ ಬಿದ್ದಿದ್ವು. ಹೀಗೆ ತಮ್ಮ ಬಾಲ್ಯದ ಜೀವನವನ್ನೆಲ್ಲ ಹಳ್ಳಿ ಮಕ್ಕಳಂತೆಯೇ ಕಳೀತಾರೆ. ತುಂಟಾಟ, ಬಡತನ, ಕಂಬಳ, ಕೋಲ, ಭೂತಾರಾಧನೆ ಇವೆಲ್ಲವುಗಳನ್ನ ನೋಡುತ್ತಲೇ ಬೆಳೆದವರು ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿಯವರ ಜೀವನ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ, ಮನೆಯಲ್ಲಿ ಹೇಗಿತ್ತು ಅಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ಅಂಗಿ ಚಡ್ಡಿ ಕೊಡ್ಸೋದು, ಅದರಲ್ಲೇ ಇಡೀ ವರ್ಷ ಕಳಿಬೇಕು. ಆತ್ಮೀಯರೇ, ರಿಷಬ್ ಶೆಟ್ಟಿ 5ನೇ ಕ್ಲಾಸ್ನಲ್ಲಿದ್ದಾಗಲೇ ಒಂದು ಲವ್ ಆಗಿತ್ತು. ಆ ಲವ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ರಿಷಬ್ ತಾಯಿ ಹೆಸರು ರತ್ನಾವತಿ. ತಾವು ಓದ್ತಾ ಇದ್ದ ಕ್ಲಾಸ್ನಲ್ಲೇ ರತ್ನಾವತಿ ಅನ್ನೋ ಹುಡುಗಿಯೂ ಇದ್ರು. ತಾಯಿ ಹೆಸರು ಅನ್ನೋ ಕಾರಣಕ್ಕೆ ತಮ್ಮ ಕ್ಲಾಸ್ಮೇಟ್ ಮೇಲೆ ಕ್ರಶ್ ಆಗಿರುತ್ತಂತೆ. ಆದ್ರೆ ಬಾಲ್ಯದಲ್ಲಿ ಹುಟ್ಟಿದ ಪ್ರೀತಿ ಅಲ್ಲೇ ಮುಗಿದೋಯ್ತು ಬಿಡಿ. ಆತ್ಮೀಯರೇ, ಪ್ರಶಾಂತ್ ಶೆಟ್ಟಿಗೆ ಬಾಲ್ಯದಿಂದಲೂ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಪ್ರೀತಿ. ಅವರ ದೊಡ್ಡ ಅಭಿಮಾನಿ. ಚಿಕ್ಕಂದಿನಿಂದಲೂ ಸಿನಿಮಾ ಹುಚ್ಚು ಜೋರಾಗಿತ್ತು. ರಿಷಬ್ ಓದ್ತಾ ಇದ್ದ ಟೈಮ್ನಲ್ಲೇ ತಮ್ಮ ಊರಿನವರೇ ಆದ ಉಪೇಂದ್ರ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಓಂನಂತ ದೊಡ್ಡ ಸಿನಿಮಾ ಕೊಟ್ಟಿದ್ರು. ಹೀಗಾಗಿ ತಾವು ಕೂಡ ಸಿನಿಮಾ ರಂಗದಲ್ಲೇ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಆ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕಾಲೇಜ್ ಓದೋ ಟೈಮ್ನಲ್ಲಿ ತಮ್ಮ ಅಕ್ಕನೊಂದಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಮನೆ ಇದ್ದಿದ್ದು ವಿಲ್ಸನ್ ಗಾರ್ಡನ್ ಬಳಿ. ಅವರ ಅಕ್ಕ ಕೆಲಸ ಮಾಡ್ತಾ ಇದ್ದಿದ್ದು KR ಪುರಂನಲ್ಲಿ. ಹೀಗಾಗಿ ಬೆಳಿಗ್ಗೆ ಅಕ್ಕನನ್ನ ಬೈಕ್ನಲ್ಲಿ ಆಫೀಸ್ಗೆ ಬಿಟ್ಟು ಅಲ್ಲಿಂದ ಹೆಸರುಘಟ್ಟದಲ್ಲಿರುವ ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಸಿನಿಮಾ ಕ್ಲಾಸ್ ಮುಗಿಸಿ ಸಂಜೆ ಅಕ್ಕನನ್ನ ಮರಳಿ ಆಫೀಸ್ನಿಂದ ಕರ್ಕೊಂಡು ಬರ್ತಾ ಇದ್ರು. ಈ ನಡುವೆ ಜೀವನ ನಡೆಸೋದಕ್ಕೆ ಏನಾದ್ರೂ ಕೆಲಸ ಮಾಡಬೇಕಲ್ಲ. ಹೀಗಾಗಿ ಮನೆಗೆ ವಾಟರ್ ಬಾಟ್ಲಿ ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇದ್ರು. ಆತ್ಮೀಯರೇ, ಪ್ರಶಾಂತ್ ಶೆಟ್ಟಿ ಹೀರೋ ಆಗಬೇಕು ಅಂತ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಹಲವು ನಿರ್ದೇಶಕರೊಂದಿಗೆ ಕೆಲಸ ಮಾಡ್ತಾರೆ. ಸೈನೇಟ್, ಗಂಡ ಹೆಂಡತಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕ್ಲಬ್ ಬಾಯ್ ಆಗಿಯೂ ದುಡಿತಾರೆ. ಆಗೆಲ್ಲ ಸಿಕ್ಕಿದ್ದು ಊಟ ಒಂದಿಷ್ಟು ಪುಡಿಗಾಸು.
ಇದರ ಜೊತೆಗೆ ಹಿರಿಯ ನಿರ್ದೇಶಕರಿಂದ ಬರೀ ಬೈಗುಳಗಳು. ಈ ಮಧ್ಯೆ ನಾಟಕ, ಶಾರ್ಟ್ ಮೂವಿ, ಸಿನಿಮಾಗಳಲ್ಲೆಲ್ಲ ಪ್ರಶಾಂತ್ ಶೆಟ್ಟಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ರು. ಆದ್ರೆ ಯಾವುದೂ ಕೈ ಹಿಡಿಲಿಲ್ಲ. ಹೀರೋ ಆಗಬೇಕು ಅಂತ ಬಂದವರು ಅವಕಾಶಕ್ಕಾಗಿ ಅಲೆದಲೆದು ಸುಸ್ತಾಗ್ತಾರೆ. ಒಂದೆರಡು ಸಿನಿಮಾಗೆ ಹೀರೋ ಅಂತ ಫಿಕ್ಸ್ ಮಾಡಿದವರೇ ಕೊನೆಗೆ ಕೈಬಿಟ್ಟಿದ್ದು ಇದೆ. ಇದೆಲ್ಲದರಿಂದ ನೊಂದು ಹೋದ ಪ್ರಶಾಂತ್ ಅಲಿಯಾಸ್ ಈಗಿನ ರಿಷಬ್ ತಮ್ಮ ಅಪ್ಪನ ಸಲಹೆ ಕೇಳ್ತಾರೆ. ಆತ್ಮೀಯರೇ, ಪ್ರಶಾಂತ್ ಶೆಟ್ಟಿ ತಂದೆ ಭಾಸ್ಕರ್ ಶೆಟ್ಟಿ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇವರ ಬಳಿ ಜ್ಯೋತಿಷ್ಯ ಕೇಳಿ ಹೋದ ಹಲವರ ಬದುಕೇ ಬದಲಾಗಿದೆ. ಊರಲ್ಲಿದ್ದಾಗಲೂ ಜ್ಯೋತಿಷ್ಯ ಹೇಳೋ ಕೆಲಸ ಮಾಡ್ತಾ ಇದ್ರು. ಯಾವಾಗ ಮಗನ ಬದುಕೆ ಹೀಗಾಗ್ತಾ ಇದೆ ಅನ್ನೋದು ಗೊತ್ತಾಯ್ತು, ಮಗನ ಭವಿಷ್ಯ ಜಾಲಾಡ್ತಾರೆ. ಕೊನೆಗೆ ಹೇಳಿದ ಮಾತೊಂದೇ, ಮೊದಲು ನಿನ್ನ ಹೆಸರನ್ನ ಬದಲಿಸ್ಕೋ ಅಂತ. ರಾಜ್ಕುಮಾರ್, ರಜನಿಕಾಂತ್ರಂತೆ ನಿನ್ನ ಹೆಸರನ್ನ 6 ಅಕ್ಷರದಿಂದ ಇಟ್ಕೋ ಅಂತ ಸಲಹೆ ಕೊಡ್ತಾರೆ. ಆಗ ಹೊಳೆದಿದ್ದ ಹೆಸರೇ ರಿಷಬ್. ಹಿಂದೆ ಮುಂದೆ ಯೋಚಿಸದೆ ಪ್ರಶಾಂತ್ ಶೆಟ್ಟಿ ತಮ್ಮ ಹೆಸರನ್ನ ರಿಷಬ್ ಶೆಟ್ಟಿ ಅಂತ ಬದಲಾಯಿಸಿಕೊಳ್ತಾರೆ. ಹೀಗೆ ತಮ್ಮ ಹೆಸರನ್ನ ಪ್ರಶಾಂತ್ ಶೆಟ್ಟಿಯಿಂದ ರಿಷಬ್ ಶೆಟ್ಟಿ ಅಂತ ಬದಲಾಯಿಸಿಕೊಂಡು ನಿರ್ದೇಶಕ ಅರವಿಂದ್ ಕೌಶಿಕ್ ಅವರನ್ನ ಮೀಟ್ ಆಗ್ತಾರೆ. ಆ ಟೈಮ್ನಲ್ಲಿ ಪರಿಚಯ ಆದವರೇ ನಟ ನಿರ್ದೇಶಕ ಎಂದಿನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಹುಟ್ಟು ಶ್ರೀಮಂತ, ದುಡ್ಡು ಕಾಸಿಗೆ ಯಾವತ್ತೂ ಹಿಂದೆ ಮುಂದೆ ನೋಡಿದವರಲ್ಲ. ಆದ್ರೆ ದೊಡ್ಡವರ ಮನೆ ಮಕ್ಕಳಲ್ವಾ ಅಂತ ಸ್ವಲ್ಪ ದೂರವೇ ಇದ್ರು. ಕೊನೆಗೆ ರಕ್ಷಿತ್ ಅವರ ಒಳ್ಳೆ ಗುಣ ನೋಡಿ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಇವರಿಬ್ಬರ ಜೋಡಿಯಿಂದ ಬಂದ ಮೊದಲ ಸಿನಿಮಾವೇ ಉಳಿದವರು ಕಂಡಂತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗದಿದ್ರೂ ಒಂದೊಳ್ಳೆ ಹೆಸರು ತಂದ್ಕೊಡುತ್ತೆ. ಬಳಿಕ ಬಂದ ಸಿನಿಮಾವೇ ರಿಕ್ಕಿ. ಈ ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬಂದ್ರು ದುಡ್ಡು ಮಾಡೋದ್ರಲ್ಲಿ ಸೋತ್ ಹೋಗುತ್ತೆ. ಆದ್ರೆ ರಿಷಬ್ ನಿರ್ದೇಶನದಲ್ಲಿ ಬಂದ ಕಿರಿಕ್ ಪಾರ್ಟಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ಇಲ್ಲಿಂದ ನೋಡಿ ಶೆಟ್ರು ಹುಡುಗರ ದರ್ಬಾರ್ ಶುರುವಾಯ್ತು. ಆತ್ಮೀಯರೇ, ಜ್ಯೋತಿಷ ಶಾಸ್ತ್ರ ದೇವ್ರು ದಿಂಡಿರುವಂತ ಅದೆಷ್ಟೋ ಮಂದಿ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತಿಗೂ ಕೂಡ ದೈವ ಬಲದ ಮುಂದೆ ಇನ್ಯಾವ ಬಲನೂ ಇಲ್ಲ ಅನ್ನೋದು ಸತ್ಯ. ರಿಷಬ್ ಇವತ್ತು ಈ ಮಟ್ಟಿಗೆ ಬೆಳೆಯೋದಕ್ಕೆ ಅವರ ಅಪ್ಪನೇ ಪ್ರಮುಖ ಕಾರಣ ಅಂದ್ರೂ ತಪ್ಪಾಗಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.